ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಬೆಂಗಳೂರು ಮುಂಬೈ ನ್ಯೂ ಸ್ಲೀಪರ್ ವಂದೇ ಭಾರತ್ ರೈಲು ಸಂಚಾರ ಖಚಿತ. ಡಾಕ್ಟರ್ ಬಾಬುರಾವ್. ಬೆಂಗಳೂರು ಮುಂಬೈ ಮಧ್ಯೆ ಹೊಸ ಸ್ಲೀಪರ್ ವಂದೇ ಭಾರತ್ ರೈಲು ಸಂಚರಿಸುವುದನ್ನು ರೈಲ್ವೆ ಇಲಾಖೆ ಖಚಿತಪಡಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾಕ್ಟರ್ ಬಾಬುರಾವ್ ಅವರು ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಈ ರೈಲು ಬೆಂಗಳೂರಿನಿಂದ ಹೊರಟು ಗುಂತಕಲ್, ರಾಯಚೂರು, ಕಲಬುರಗಿ, ಸೋಲಾಪುರ್ ಮಾರ್ಗವಾಗಿ ಸಂಚರಿಸಲಿದೆ. ಟಿಕೆಟ್ ದರ 3ನೇ ದರ್ಜೆ ಎಸಿಗೆ ಪ್ರತಿ ಕಿಲೋಮೀಟರ್ಗೆ ಜಿಎಸ್ಟಿ ಸೇರಿ ದ್ವಿತೀಯ ದರ್ಜೆ ಎಸಿಗೆ ₹3.10, ಪ್ರಥಮ ದರ್ಜೆ ಎಸಿಗೆ ₹3.80 ನಿಗದಿಪಡಿಸಲಾಗಿದೆ. ರೈಲು ಸಂಚಾರದ ದಿನಾಂಕವನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಉದ್ಯಾನ ಎಕ್ಸ್ಪ್ರೆಸ್ ಬಿಟ್ಟರೆ ಬೆಂಗಳೂರಿನಿಂದ ಮುಂಬೈಗೆ ಸಂಚರಿಸಲು 30 ವರ್ಷಗಳಿಂದ ಬೇರೆ ಯಾವುದೇ ರೈಲುಗಳ ಸೌಲಭ್ಯ ಇರಲಿಲ್ಲ. ಈಗ ಬೆಂಗಳೂರು ಮುಂಬೈ ನ್ಯೂ ಸ್ಲೀಪರ್ ವಂದೇ ಭಾರತ್ ರೈಲು ಸಂಚಾರದಿಂದಾಗಿ ಮತ್ತೊಂದು ರೈಲಿನ ಸೌಲಭ್ಯ ದೊರಕಿದಂತಾಗಿದೆ. ಈ ರೈಲು ಉದ್ಯಾನಕ್ಕಿಂತ 9ಕ್ಕಿಂತ ಹೆಚ್ಚು ತಾಸು ಉಳಿತಾಯ ಮಾಡಲಿದೆ. ಜೊತೆಗೆ ಈ ಭಾಗದ 30 ವರ್ಷದ ಕನಸು ನನಸಾದಂತಾಗಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಈ ರೈಲು ಸೌಲಭ್ಯವನ್ನು ಈ ಭಾಗಕ್ಕೆ ಒದಗಿಸಬೇಕೆಂದು ನಿರಂತರವಾಗಿ ಮನವಿ ಮಾಡುತ್ತಾ ಬರಲಾಗಿತ್ತು. ಈಗ ನಮ್ಮ ಮನವಿಗೆ ಸ್ಪಂದನೆ ಸಿಕ್ಕಿದ್ದು ಉಭಯ ಸಚಿವರು ಅಭಿನಂದನಾರ್ಹರು ಎಂದು ತಿಳಿಸಿದ್ದಾರೆ. You'll soon travel from Bengaluru to Mumbai in just 15 hours. While sleeping? Yes. India's one of the first Vande Bharat sleeper train is coming. Unlike the current Vande Bharat trains, this one is designed for overnight journeys, covering more than 1,100 kilometers. It will connect to major cities faster than ever before. And here's what makes it truly special. You'll get premium sleeper beds, designed for long-distance comfort, with better cushioning, ladders, and space. In first class, there are even hot water showers. Yes, a shower inside a train. The train will have 16 modern coaches, built by BEML with advanced suspension, so the journey feels smooth and almost vibration-free. It also comes with Kavach safety system to prevent collisions and improve safety. And the design? A bold orange-grey futuristic look, making it one of the most stylish trains in India. This isn't just a train, it's a complete travel upgrade. So tell me, will you choose this over a flight for your next trip?